ಸಂತೋಷ್ ಜಿ, ನಾನು ಗುಳ್ಳಿಟ್ ಶೇಖರ್ ಜಿ ಮಾತಾಡೋದು. ಹೊಸದುರ್ಗ ಮಾಜಿ ಮಂತ್ರಿ, ಮಾಜಿ ಶಾಸಕ ಜಿ. ನಾನು ಏನಿಲ್ಲ ಜಿ, ಇದು ಹಾಕಿದ ಉದ್ದೇಶ, ನಾನು ಈ ಚುನಾವಣೆ ಡಿಕ್ಲೇರ್ ಆಗ್ತಿನ ಮುಂಚೆ ಒಂದು 3 ತಿಂಗಳು 4 ತಿಂಗಳು ಹಿಂದೆ ನಾನು ನಾಗ್ಪುರ್ಗೆ ಹೋಗಿದ್ದೆ ಜಿ. ನಮ್ಮ ಆ, ವೈದ್ಯ ಅಂತ ಒಬ್ಬರು ಕರ್ಕೊಂಡು ಹೋಗಿದ್ರು ಜಿ, ಇನ್ನೊಬ್ಬರು ಇಲ್ಲಿ ಮಂಜು ಅಂತ ಒಬ್ಬ ಕರ್ಕೊಂಡು ಹೋಗಿದ್ರು ಜಿ. ನಾನು ಭಾಳ ಖುಷಿಯಾಗಿ ಆರ್ ಎಸ್ ಎಸ್ ಆಫೀಸ್ ನಾಗ್ಪುರ್ಗೆ ಹೋಗಿದ್ದೆ ಜಿ. ನಾನು ಭಾಳ ಹೆಮ್ಮೆ, ನನಗೆ ಹಿಂದುತ್ವ ಅಂದರೆ ನನಗೆ ಗೊತ್ತಿದೆ, ಹಿಂದುತ್ವ ಅಂದರೆ ನಾನು ಹೆಂಗೆ ಅಂತೇಳಿ. ನಾನು SC ಒಡ್ಡಾದ್ರೂ ಕೂಡ ಹಿಂದುತ್ವ ಅಂದರೆ ದೇವರು ದಿನರು ಅಂತೇಳಿ ನಾನು ಭಾಳ ನಂಬಿಕೆ ಇದೆ ಜಿ. ಆದರೆ RSS ಕಚೇರಿಗೆ ನಾನು ಭಾಳ ಖುಷಿಯಿಂದ ಹೋದೆ ಜಿ. ಅಲ್ಲಿ ನಾಗ್ಪುರ್ಗೆ ಅಲ್ಲಿ ಏನಾದ್ರು ಗೊತ್ತಾ ಜಿ, ಅಲ್ಲಿಂದ ನನಗೆ ಗೊತ್ತಿಲ್ಲ ಜಿ ಅಲ್ಲೆಲ್ಲ ಅಂತೇಳಿ. ಅಲ್ಲಿ ಹೆಗ್ಡೆವಾರ್ ಜಿ ಅಂತ ಇದ್ದಾರಲ್ಲ ಜಿ, ಅವ್ರು ಮ್ಯೂಸಿಯಮ್ಗೆ ಅಂತೇಳಿ ಕರ್ಕೊಂಡು ಹೋದ್ರು ಜಿ. ಅದು ಅಲ್ಲಿ ಕರ್ಕೊಂಡು ಹೋದಾಗ ನಾನು ಖುಷಿಯಿಂದ ಹೋದೆ. ಹೆಗ್ಡೆವಾರ್ ಜಿ ಅಂತ ಯಾರು, ನನಗೆ ಗಾಂಧಿ ಗೊತ್ತು, ಎಲ್ಲ ಗೊತ್ತು, ನಾವು ಇತಿಹಾಸದಲ್ಲಿ ಓದಿವಿ, ಹಂಗೆ ಹೆಗ್ಡೆವಾರ್ ಜಿ ಅಂತ ಅವರು ಮ್ಯೂಸಿಯಂ ಅವ್ರ ಮನೆ ಕರ್ಕೊಂಡು ಹೋಗಿ ವಾಸ ಮಾಡ್ತಕ್ಕಂಥದ್ದು. ಆದರೆ ಭಾಳ ನೋವಾಯ್ತು ಜಿ. ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಬರ್ಕೊಂಡಿದ್ದೆ, ಯಾರ್ಯಾರು ಬಂದಿರಂತೆ ವಿಸಿಟರ್ಸ್ ಬುಕ್ ಬರ್ಕೊಳ್ತಾ ಇದ್ರು ಜಿ. ನಾನು ಕೂಡ ಗುಳ್ಳಿಟ್ ಶೇಖರ್ ಅಂತ ಬರದೆ ಜಿ. ಅಲ್ಲಿ ನನ್ನ ಜೊತೆಲಿ ಬಂದಿರೋ ಒಬ್ಬರು ಮೋಹನ್ ವೈದ್ಯ ಅಂತೇಳಿ, RSS ಅವರು ಮೂಲ ಸಂಸ್ಥಾಪಕರಲ್ಲಿ ಅವ್ರ ತಾತ ಇದ್ರಂತೆ, ಅವ್ರ ಮೊಮ್ಮಗ ಬಂದಿದ್ರು ಜಿ. ಆಮೇಲೆ ನಮ್ಮ ಬೆಂಗಳೂರಿಂದ ಒಬ್ಬ ಮಂಜು ಅಂತ ಬಂದಿದ್ದ ಜಿ. ಈ 3 ಜನ ಹೋಗಿದ್ವಿ ಜಿ ಅಲ್ಲಿ. ಆವಾಗ ನನ್ನ ಹೆಸರು ಬರ್ದೇ ಜಿ, ಅಲ್ಲಿ ಒಳಗಡೆ ಹೋಗ್ಬೇಕಂತೇಳಿ. ನನ್ನ ಹೆಸರು ಬರ್ದಿನಿ, ಒಳಗಡೆ ಹೋಗ್ಬೇಕು ಜಿ, ಹೆಜ್ಜೆ ಇಡ್ಬೇಕು ಜಿ. ಅಲ್ಲಿ ಅವ್ರು ಕೇಳಿದ್ರು ಜಿ, ಸರ್, ಇಫ್ ಯು ಡೋಂಟ್ ಮೈಂಡ್ ಯುವರ್ ರಿಸರ್ವ್ ಕಮ್ಯುನಿಟಿ ಅಂದರು. ಅಂದರೆ ಜಿ ನೀವು SCನ ಅಂದರು ಜಿ. ಹೌದು, ನಾನು SCನಪ್ಪ ಅಂದೆ. ಪ್ಲೀಸ್ ಜಿ, ಡೋಂಟ್ ಅಲೋ SC ಅಂದರು ಜಿ. ಗೊತ್ತಿಲ್ಲ ಜಿ ನನಗೆ, ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. SC ಅಂದರೆ ಒಳಗಡೆ ಆಯಿತು, ನೋ ಪ್ರಾಬ್ಲಮ್, ಐ ಆಮ್ ಸಿಟ್ ಇಯರ್ ಅಂದೆ. ನಾನು ಇಲ್ಲ, ಹೊರಗಡೆ ಕೂತಿರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತೇಳಿ. ಅವನು ಮೋಹನ್ ವೈದ್ಯರ ಅವರ ಮಗ ಇದ್ದ ಜಿ. ಆಮೇಲೆ ನಮ್ಮಿಂದ ಬೆಂಗಳೂರಿಂದ ಕರ್ಕೊಂಡಂತ ಒಂದು ಮಂಜು ಅಂತ ಇದೆ, ಅವ್ರನ್ನ ಒಳಗಡೆ ಹೋಗಿ ನೋಡ್ಕೊಂಬಂದ್ರಿ. ನನಗೆ ಭಾಳ ನೋವಾಯ್ತು ಜಿ. ಹೆಗ್ಡೆವಾರ್ ಜಿ ಮನೆಗೆ ಹೋಗಿ ನಾನು ಒಳಗಡೆ ಹೋಗಲಿಲ್ಲ, ಒಬ್ಬ SC ಅನ್ನೋ ಕಾರಣಕ್ಕೆ ನಾನು ಆಚೆ ನಿಂತ್ಕೊಂಡಿದ್ದಂತೆ ಭಾಳ ನೋವಾಗಿದ್ದೀವಿ ಜಿ. ದಯಮಾಡಿ ಜಿ, ನಮ್ಮ MP ನಾರಾಯಣಸ್ವಾಮಿ SC ನಮ್ಮ ಚಿತ್ರದಲ್ಲಿ ಗೆಲ್ಸಿದ್ವಿ ಜಿ. ಮೋಹನ್ ಭಾಗವತ್ ಜಿ ಅಲ್ಲಿ ನಮ್ಮ ನಾಗ್ಪುರ ಜಿ, ನಾವು ಹಿಂದುತ್ವ ಅಂತ ಹೇಳ್ಕೊಂಡು ಭಾಳ ಹೆಮ್ಮೆ ಆಗುತ್ತೆ ಜಿ. ನಾಗ್ಪುರಲ್ಲಿ ನಮ್ಮ ಹೆಗ್ಡೆವಾರ್ ಜಿ ಮನೆಗೆ ಯಾವ ಗೋವಿಂದ ಕಾರಜೋಳನ ಒಳಗಡೆ ಹೋಗಿದಾರ, ಅಥವಾ ಗೋವಿಂದ ಕಾರಜೋಳ ಹೊರಬೋದು, ಅಥವಾ ನಮ್ಮ MP ನಮ್ಮ ಮಿನಿಸ್ಟರ್ ನಾರಾಯಣಸ್ವಾಮಿ ಒಳಗಡೆ ಬಿಟ್ಟಿದ್ದಾರೋ, ಅಥವಾ SCಗಳನ್ನ ಬಿಟ್ಟಿದ್ದಾರೋ, ನನ್ನನ್ನು ಬಿಡಲಿಲ್ಲ ಜಿ ಯಾವತ್ತು. ದಯಮಾಡಿ ಇದು ಕ್ಲಾರಿಫಿಕೇಶನ್ ಕೊಡಿ ಜಿ, ಪ್ಲೀಸ್ ಜಿ.